ಕಾಂಗ್ರೆಸ್ನ ಕುರ್ಚಿ ಸಂಘರ್ಷದ ಮಧ್ಯೆ ಡಿಕೆ ಟೀಮ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಅದರ ಮುನ್ಸೂಚನೆ ಕಾಣ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣ ವಿದೇಶ ಪ್ರವಾಸವನ್ನ ಮಾಡಿದರೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆಶಿ ಬಣ ಬರ್ಡೇ ಪಾರ್ಟಿ ಹೆಸರಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದೆ. ಇನ್ನೆರಡು ದಿನದಲ್ಲಿ ಮತ್ತೊಂದು ಸಭೆ ನಡೆಸೋದಕ್ಕೂ ಕೂಡ ಡಿಕೆಶಿ ಟೀಮ್ ಮುಂದಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಬಜೆಟ್ಗೂ ಮುನ್ನವೇ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಸ್ಪಷ್ಟತೆ ಸಿಗಬೇಕು ಅಂತ ಡಿಕೆ ಟೀಮ್ ಯೋಚಿಸ್ತಾ ಇದೆ. ಯಾವ ರೀತಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಸಾಧ್ಯ ಅನ್ನೋದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮತ್ತೆ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಒಟ್ಟು ಸೇರೋದಕ್ಕಿದ್ದಾರೆ. ದೆಹಲಿಗೆ ಹೋಗ್ತೀವಿ ಅಂತ ನಿನ್ನೆ ಆ ಬರ್ಡೇ ಪಾರ್ಟಿಯಲ್ಲಿದ್ದ ಶಾಸಕರು ಮಾತನಾಡಿದರು. ಯಾವಾಗ ಅಂತ ಹೇಳಿರಲಿಲ್ಲ, ಬಟ್ ಈಗ ಯಾವಾಗ ಹೋಗಬೇಕು, ಏನು ಮಾಡಬೇಕು, ನಮ್ಮ ಕಾರ್ಯತಂತ್ರ ಏನಿರಬೇಕು, ಇದರ ಬಗ್ಗೆ ಸಭೆ ಸೇರಿ ಚರ್ಚೆ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಯೋಚಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಡಿಕೆ ಶಿವಕುಮಾರ್ ಅವರು ಹೇಳಿದರು, ನನಗೆ ಬೇಕಾಗಿ ಯಾರೂ ದೆಹಲಿಗೆ ಹೋಗೋದು ಬೇಡ, ನಿಮಗೇನಾದರೂ ಕೆಲಸ ಇದ್ರೆ ದೆಹಲಿಗೆ ಹೋಗಿ, ನಿಮಗೆ ಮಂತ್ರಿ ಆಗಬೇಕು ಅಂತಾದರೆ ದೆಹಲಿಗೆ ಹೋಗಿ, ನಿಮಗೇನಾದರೂ ಒತ್ತಡ ಹಾಕಬೇಕು ಅಂತಾದರೆ ದೆಹಲಿಗೆ ಹೋಗಿ, ನನಗೆ ಬೇಕಾಗಿ ಹೋಗಬೇಡಿ ಅಂತ. ಬಟ್ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣ ಅವ್ರದ್ದು ಬೇರೆಯದ್ದೇ ಲೆಕ್ಕಾಚಾರ ಇದೆ. ಡಿಕೆ ಶಿವಕುಮಾರ್ ಎಲ್ಲಾದರೂ ಮುಖ್ಯಮಂತ್ರಿ ಆಗದಿದ್ರೆ ನಮಗೆ ಗೆಲ್ಲೋದು ಕಷ್ಟ ಆಗತ್ತೆ ಮುಂದಿನ ಎಲೆಕ್ಷನ್ನಲ್ಲಿ ಅಂತ. ಸೊ ಅದಕ್ಕೆ ಈಗ ಸಭೆ ಸೇರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮದ್ದೂರು ಎಂಎಲ್ಎ ಮಾತನಾಡಿದ್ದಾರೆ. ಕದ್ಲೂರು ಉದಯ್ ಅವರು ನೋಡೋಣ. ನಿನ್ನೆ ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿರುವಂತಹ ಬೆನ್ನಲ್ಲೇ ನಿನ್ನೆ ಡಿಸಿಎಂ ಬೆಂಬಲಿತ ಶಾಸಕರೆಲ್ಲರೂ ಕೂಡ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಅದರಲ್ಲೊಬ್ಬರಾಗಿರುವಂತಹ ಕದ್ಲೂರು ಉದಯ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ 48ಕ್ಕೂ ಹೆಚ್ಚು ಜನ ಶಾಸಕರು ಸೇರಿ ಚರ್ಚೆ ಮಾಡಿದ್ರಿ ಅನ್ನುವಂಥದ್ದು ಸುದ್ದಿ ಆಗ್ತಾ ಇದೆ. ಚರ್ಚೆ ಬಾಲಕೃಷ್ಣ ಅವ್ರ ಬರ್ಡೇ ಇತ್ತು, ಓಕೆ, ಅಲ್ಲೆಲ್ಲ ಸೇರಿದ್ವಿ. ಹಾಗೆ ಇದೇ ಈ ವಿಚಾರ ಚರ್ಚೆಗೆ ಬಂತು. ನಿತ್ಯ ಮಾಧ್ಯಮಗಳಲ್ಲಿ ಈ ನಾಯಕತ್ವದ ಗೊಂದಲ ನಡೀತಾ ಇದೆ, ಇದಕ್ಕೇನಾದ್ರು ಎಲ್ಲರೂ ಸೇರಿ ತೆರೆ ಎಳಿಸ್ಬೇಕು ಹೈಕಮಾಂಡ್ ಮುಖಾಂತರ, ಇದಕ್ಕೊಂದು ಸ್ಪಷ್ಟ ಸಂದೇಶ ಕೊಡಿ ಅಂತ ಕೇಳಬೇಕು ಅನ್ನುವಂಥದ್ದು ಚರ್ಚೆ ಆಗಿದೆ. ಮತ್ತೊಮ್ಮೆ ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡೋಣ ಅಂತ. ದೆಹಲಿಗೆ ಹೋಗೋದು ಯಾವಾಗ ಹೋಗಬೇಕು, ಏನು ಮಾಡಬೇಕು ಅನ್ನುವಂಥದ್ದು ಏನಾದರೂ ಚರ್ಚೆ ಆಯಿತಾ? ಈಗ ಮತ್ತೊಮ್ಮೆ ಸಭೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲರೂ ಸೇರಿ, ಇನ್ನು ಕೆಲವು ಶಾಸಕರು ಬೇರೆ ಬೇರೆ ಹೊರಗಡೆ ಇದ್ರು, ಕೆಲವರು ಬಂದಿರಲಿಲ್ಲ, ಅವರೆಲ್ಲರೂ ಬಂದ ನಂತರ ಮತ್ತೊಮ್ಮೆ ಸಭೆ ಸೇರಿ ಒಂದು ತೀರ್ಮಾನ ತಗೊಂಡು ಅವಶ್ಯಕತೆ ಬಿದ್ದರೆ ಹೋಗ್ಬೇಕಾಗುತ್ತೆ. ಸರ್, ಹೈಕಮಾಂಡ್ ಮೇಲೆ ಏನಾದರೂ ಒತ್ತಡ ಹೇರ್ತೀರಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಬೇಕು ಅಂತ? ಒತ್ತಡ ಅಂತಲ್ಲ, ಪಕ್ಷ ಸಂಘಟನೆ ಅನಿವಾರ್ಯ. ಮತ್ತು ಈಗ ವಿರೋಧ ಪಕ್ಷದವರು ಇದನ್ನು ಅಡ್ವಾಂಟೇಜ್ ತಗೊಂಡು ಅಪಪ್ರಚಾರ ಮಾಡುವಂಥದ್ದು, ಮಾಧ್ಯಮದಲ್ಲಿ ದಿನನಿತ್ಯ ಇದ್ರ ಬಗ್ಗೆ ಚರ್ಚೆ ಹುಟ್ಟು ಹಾಕಿ ಒಂಥರ ಕಾಂಗ್ರೆಸ್ ಪಕ್ಷದ ಇಮೇಜನ್ನು ಡೌನ್ ಮಾಡೋ ಕೆಲಸ ಆಗ್ತಾಯಿದೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಸರ್, ಯಾವಾಗ ಹೋಗಬೇಕು ಅಂತ ಸರ್? ಬಜೆಟ್ಗೆ ಮುಂಚಿತವಾಗಿ ಹೋಗಿ ಭೇಟಿ ಮಾಡಬೇಕು ಅಂತನಾ, ಅಥವಾ ಬಜೆಟ್ ಆದಮೇಲೆ ಹೋಗಬೇಕು? ಇನ್ನೊಂದು 2-3 ದಿವಸದಲ್ಲಿ ಮತ್ತೊಮ್ಮೆ ಎಲ್ಲರೂ ಬಂದ ಮೇಲೆ ಚರ್ಚೆ ಮಾಡ್ತೀವಿ. ನಮ್ಮೆಲ್ಲ ಶಾಸಕರು ಎಲ್ಲರೂ ತೀರ್ಮಾನ ತಗೊಂಡು ಮತ್ತೆ ಬಜೆಟ್ ಮಂಡಿಸೋದಕ್ಕೂ ಮುಂಚಿತವಾಗಿ ಈ ನಿರ್ಧಾರ ಆಗಬೇಕು ಅನ್ನುವಂತಹ ಒತ್ತಾಯ ಇದೆಯಾ ನಿಮ್ಮ ಹತ್ರ? ಎಷ್ಟು ಬೇಗ ಆದಷ್ಟು ಬೇಗ ಇದಕ್ಕೆ ಏನಾದ್ರು ಒಂದು ಸ್ಪಷ್ಟನೆ ಆಗಿಬಿಟ್ರೆ, ಈ ಗೊಂದಲ ಇದೆಲ್ಲ ಚರ್ಚೆಗಳು ಬಹಿರಂಗವಾಗಿ ಬಿಜೆಪಿಯವರು ಅವರು ಇವರು ಅಪಪ್ರಚಾರ ಮಾಡೋದು ಇದೆಲ್ಲ ನಿಲ್ಲುತ್ತೆ ಅಂತ ನಮ್ಮ. ಸರ್, ಏನಾದರೂ ಬಜೆಟ್ ಮುಂಚಿತವಾಗಿ ಅವರು ನಿರ್ಧಾರ ಮಾಡದೇ ಇದ್ರೆ ಬಜೆಟ್ ವೇಳೆ ಬಜೆಟ್ ಅಧಿವೇಶನಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ಸುತ್ತಾ ಸರ್? ಯಾವ ಅಧಿವೇಶನಕ್ಕೆ ಏನು ಎಫೆಕ್ಟ್ ಆಗಲ್ಲ, ಅಧಿವೇಶನ ಬೇರೆ ಇದೇ ಬೇರೆ. ನೋಡೋಣ ಏನು ತೀರ್ಮಾನ ಆಗುತ್ತಾ ಮಾತಾಡಿ ಹೇಳ್ತೀವಿ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವಿಷ್ಟು ಕದ್ಲೂರು ಉದಯ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವಿದ್ಯಾಶ್ರೀ ಎಸ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.